ನಮ್ಮ ಗ್ರಾಮಕ್ಕೆ ಆಗಿರೋದ್ರಿಂದ ಇದು ಡೈರೆಕ್ಟ್ ಅಪಾಯಿಂಟ್ಮೆಂಟ್ಗೆ ಯಾವುದೇ ಕಾರಣಕ್ಕೆ ಆಯಾ ರಾಜ್ಯ ಭಾಷೆಗಳಲ್ಲಿ ಇವತ್ತು ನಮ್ಮ ಅಶ್ವತ್ಥನಾರಾಯಣ ಅವರೇ ಒಂದು ನಿಮಿಷಪ್ಪ, ಸಿದ್ದರಾಮಯ್ಯನವ್ರ ಜೀವನದಲ್ಲಿ ಈ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಯಾವುದಾದ್ರು ಒಂದೇ ಒಂದು ನನ್ನಿಂದ ಆಗಿದೆ ಅಪಚಾರ ಅಂತ ಹೇಳಿರೋ ಉದಾಹರಣೆ ಒಂದು ಕೊಡ್ರಪ್ಪ, ಒಂದೇ ಒಂದು ಕೊಡ್ರಪ್ಪ ಸಾಕು, ಇನ್ನೇನು ಮಾಡಬೇಡಿ. ಸಿದ್ದರಾಮಯ್ಯನವ್ರು ಬಾಯಿ ತೆಗೆದ್ರೆ ಸುಳ್ಳಿನ ರಾಜ ಆಗೋಗಿದ್ದಾರೆ. ಅಲ್ರಿ, ಮೆಟ್ರೋ ಯೋಜನೆ ನಾನೇ ಪಟೇಲ್ ಚೀಫ್ ಮಿನಿಸ್ಟರ್ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆದಾಗ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದವನು ನಾನೇ. ಅವತ್ತು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದವು ನಾನೇ. 3 ದಿನ ಔಷಧಿಯಲ್ಲಿ ಚರ್ಚೆ ಆಯಿತು ವಿಧಾನಸಭೆಯಲ್ಲಿ. ವೀರಪ್ಪ ಇಲ್ಲೂರು ಬರೆದಿದ್ರು, ಮೆಟ್ರೋ ಇಸ್ ನಥಿಂಗ್ ಬಟ್ ಎ ವೈಟ್ ಎಲಿಫೆಂಟ್ ಅಂತ. ಅದನ್ನು ಇದು ವಿಧಾನಸಭೆ ಅಧಿವೇಶನದಲ್ಲಿ ಇಟ್ಟು ಅದು ವೈಟ್ ಎಲಿಫೆಂಟ್ ಅಲ್ಲ, ಇದು ಅವಶ್ಯಕತೆ ಅಂತ ಹೇಳಿ ಪಟೇಲ್ ಸಾಹೇಬರು ಮುಖ್ಯಮಂತ್ರಿ ಆದಾಗ ನಾವೇ ಮಾಡಿ ಅವತ್ತು ಅದಕ್ಕೆ ಆದೇಶವನ್ನು ಮಾಡಿ ಅದೆಲ್ಲ ಮಾಡಿದ್ದು. ಅದಾದಮೇಲೆ ಇವತ್ತು 6 ಲಕ್ಷಕ್ಕೂ ಮೇಲ್ಪಟ್ಟು ಜನ ಓಡಾಡ್ತಾ ಇದ್ದಾರೆ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯನವರು ನಾವು ಭಾರತ ಸರ್ಕಾರ ಆಯಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜಧಾನಿಗಳಲ್ಲಿ ಬೇರೆ ಬೇರೆ ಕಡೆ ಜನಸಂದಣಿಯನ್ನು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಾವು ಭಾರತ ಸರ್ಕಾರ ನೆರವು ನೀಡ್ತದೆ. ಅಡ್ಮಿನಿಸ್ಟ್ರೇಷನ್ನು ನಾವು ಹಾಕೋದಲ್ಲ, ಅಲ್ಲಿರೋ MD ನಮ್ಮವರಲ್ಲ, ಅಲ್ಲಿರೋ ಅಧಿಕಾರಿಗಳು ನಮ್ಮವರಲ್ಲ. ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗೋದೇನೆ ಮುಂದೆ ಬರ್ತಕ್ಕಂಥ ಸರ್ಕಾರದಲ್ಲಿದೆ. ನನಗನ್ನಿಸ್ತದೆ ಕಾಂಗ್ರೆಸ್ನವ್ರು ನಡ್ಕೊಳ್ಳೋ ರೀತಿ ಜೀವನದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅನ್ನೋದಕ್ಕೆ ಅವರೇ ನಮಗೆಲ್ಲ ಪುರಾವೆಗಳನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಏನು ಇವತ್ತು ರೈಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಭಾರತ ಸರ್ಕಾರ ಇದಕ್ಕೆ ತಲೆ ಹಾಕಿಲ್ಲ. ಆದರೆ ನನಗೆ ಇನ್ನೂ ಅಥವಾ ಪೂರ್ತಿ ಮಾಹಿತಿ ಇಲ್ಲ. ಆ ಪೂರ್ತಿ ಮಾಹಿತಿ ಅಂತ ತೆಗೆದುಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ. ನೆಕ್ಸ್ಟ್ ಸಾಹೇಬ್ರೆ, ಇಲ್ಲೇ ಇದೆ ಸರ್. ಯಾವುದೇ ಯೋಜನೆಗಳು ಪುಸ್ತಕದಲ್ಲಿ ಇಲ್ದಂಗೆ ಇದು ಯೋಜನೆಗಳಾಗಬೇಕು ಅಂತ ತೀರ್ಮಾನ ಮಾಡಿದವರು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಫಾರೆಸ್ಟಲ್ಲಿ ಎಂತೆಂಥ ಎಷ್ಟೆಷ್ಟು ವರ್ಷದ ಕಾಯಿಲೆಗಳಿದ್ದು ಎಲ್ಲವನ್ನು ಕೂಡ ಹಂತ ಹಂತವಾಗಿ ಒಂದು ಹಂತಕ್ಕೆ ತರ್ತಾ ಇದ್ದೀವಿ ಸರ್. ಅಂಕೋಲಾ ನಿಮ್ಮ ಹುಬ್ಬಳ್ಳಿದು ಎಷ್ಟು ವರ್ಷದ್ದು ಸರ್? ಯಾವ್ಯಾವುದು ಸರ್? ಇದೊಂದೇ ಅಲ್ಲ ಸರ್ ಇವು ಅಧಿಕಾರಿಗಳು ಬಂದು ಅಲ್ಲಿ ಏನು ಮಾಡ್ತಾರೆ ಸರ್? ಒಬ್ಬರು ಕುಳಿತುಕೊಂಡು ಸರಿಯಾದ ಮಾಹಿತಿಯನ್ನು ಕೊಟ್ಟಾಗ, ಮೊನ್ನೆ ನಮ್ಮ ಭೂಪೇಂದ್ರ ಯಾದವ್ ಸಾಹೇಬರು ಫಾರೆಸ್ಟ್ ಮಿನಿಸ್ಟ್ರು, ಯಾವತ್ತೂ ತೀರ್ಮಾನ ಆಗಿಲ್ಲ, ಅಷ್ಟು ತೀರ್ಮಾನಗಳನ್ನು ಮಾಡಿದ್ದೀವಿ. ನಾನು ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ, ನಾನು ಬಂದಾಗೆಲ್ಲ ಹೇಳ್ತೀನಿ, ನಮ್ಮ ಮನೆಗೆ ಯಾರಾದರೂ ಬಂದವರು ಮಂತ್ರಿಗಳು ಬಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತಾರೆ. ಒಂದಿನ ಬಂದು ಈ ಥರ ಆಗಬೇಕು, ಒಂದು ಬರ್ತಿದ್ದೀವಿ, 1 ಗಂಟೆ 2 ಗಂಟೆ ಜಾಸ್ತಿ ಚರ್ಚೆ ಕೊಡಿಸಿ ಮೀಟಿಂಗ್ ಮಾಡೋಣ. ಇದನ್ನೆಲ್ಲವೂ ಕೂಡ ನಾವು ಸರ್ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ರಾಜ್ಯದ ಜನರ ಭಾವನೆಗಳನ್ನು ತಿಳ್ಕೊಂಡು ಎಲ್ಲ ಒಂದು ಕಡೆ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು ನೆರವಾಗದೆ ಹೋದರೆ ಆಗೋದಿಲ್ಲ ಸಾಹೇಬ್ರೆ. ನಮ್ಮ ಹತ್ರ ಆ ಥರದ ಯಾವುದೂ ಇಲ್ಲ, ನಿಮಗೆ ಗೊತ್ತಿದೆ. ಮೊನ್ನೆ ನಾವು ಕೆಲವು ವಿಚಾರಗಳಲ್ಲಿ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ. ನನಗನ್ನಿಸ್ತದೆ ಆ ಥರದ್ದು ಯಾವ್ಯಾವುದಿದೆ ಪಟ್ಟಿ ಮಾಡಿದ್ರೆ ನಾನು ಕೂಡ ಒಬ್ಬ ಜಲಶಕ್ತಿ ಮಂತ್ರಿಯಾಗಿ ರಾಜ್ಯ ಮಂತ್ರಿ ಆಗಿದ್ದೀನಿ. ಕರ್ನಾಟಕ ನಾನೇ ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ತಮ್ಮ ಮೂಲಕ ಆದರೂ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿ.